ಪದೇ ಪದೇ ಘಟನೆಗಳು ನಡೀತಾ ಇದ್ದಾವೆ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಏನೂ ಮಾಡಿಲ್ಲ. ಹೀಗಾಗಿ ಒಂದು ಉಗ್ರವಾಗಿರುವಂಥ ಪ್ರತಿಭಟನೆಯನ್ನು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೇವೆ. ಒಂದು ರೀತಿಯಲ್ಲಿ ಸೀರೀಸ್ ಆಫ್ ಘಟನೆಗಳು ನಡೀತಾ ಇದ್ದಾವೆ. ಶಿಗ್ಗಾಂವ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ನಡು ರಸ್ತೆಯಲ್ಲಿ ಓಪನ್ ಆಗಿ ಮರ್ಡರ್ ಆಯಿತು. ಅದು ಎಂದೆಂದೂ ಶಿಗ್ಗಾಂವದಲ್ಲಿ ಆಗಿರಲಿಲ್ಲ, ಅಂಥ ಒಂದು ಘಟನೆ ಆಯಿತು. ಎರಡನೇದಾಗಿ ಮೊನ್ನೆ ಹಾನಗಲ್ನಲ್ಲಿ ನರಗಲ್ ಘಟನೆ, ಅದಕ್ಕಿಂತ ಹಿಂದೆ ಗ್ಯಾಂಗ್ ರೇಪ್ನಲ್ಲಿ ಅಕ್ಯೂಸ್ಡ್ ಆಗಿರುವಂಥವ್ರನ್ನ ಬೇಲ್ ಆದಮೇಲೆ ಅವರು ಓಪನ್ ಆಗಿ ಮೆರವಣಿಗೆ ಮಾಡಿದರು. ಏನೋ ದೊಡ್ಡ ಯುದ್ಧ ಗೆದ್ದು ಬಂದಂಗೆ, ಯಾವುದೇ ಭಯನೇ ಇಲ್ಲ. ರಾಣೆಬೆನ್ನೂರಿನಲ್ಲಿ ಅಲ್ಲಿ ಕಸಾಯಿಖಾನೆ, ಕಾನೂನು ಬಾಹಿರಾಗಿರೋ ಕಸಾಯಿಖಾನೆ ತೆಗೀರಿ ಅಂತ ಹೇಳಿದ್ರೆ ಯಾರು ಪ್ರೊಟೆಸ್ಟ್ ಮಾಡಿದ್ರು ಆ ನಮ್ಮ ಬಜರಂಗ ದಳ ಮತ್ತು ಹಿಂದೂರು ಅವ್ರನ್ನೇ ಅರೆಸ್ಟ್ ಮಾಡಿದ್ರು. ರಟ್ಟಿಹಳ್ಳಿಯಲ್ಲಿ ಮರ್ಡರ್ ಆಯಿತು. ಹೀಗೆ ನಿರಂತರವಾಗಿ ನಡೀತಾ ಇದೆ. ಲವ್ ಜಿಹಾದ್ಗಳು ನಿರಂತರವಾಗಿ ನಡೀತಾ ಇದೆ. ಯಾವುದೂ ಭಯ ಇಲ್ಲ. ಅಪರಾಧಿಗಳಿಗೆ ಕಾನೂನು ಭಯ ಇಲ್ಲ, ಪೊಲೀಸರು ಭಯನೂ ಇಲ್ಲ. ಮತ್ತು ಜೂಜು ಓಪನ್ ಆಗಿ ತೋಟದಲ್ಲಿ, ಓಸಿ ಮತ್ತು ಡ್ರಗ್ ಇವು ನಿರಂತರವಾಗಿ ನಡೀತಾ ಇದ್ದಾವೆ. ಒಂದು ರೀತಿಯಲ್ಲಿ ಜಿಲ್ಲೆಯ ಸಂಪೂರ್ಣವಾಗಿರುವಂಥ ಸ್ವಾಸ್ಥ್ಯವನ್ನು, ಸಾಮರಸ್ಯವನ್ನು ಹಾಳು ಮಾಡುವಂಥ ಸ್ಥಿತಿ ಇವತ್ತು ಈ ಸರ್ಕಾರದಲ್ಲಿ, ಜಿಲ್ಲಾ ಆಡಳಿತದಲ್ಲಿ, ಜಿಲ್ಲಾ ಪೊಲೀಸ್ ಆಡಳಿತದಲ್ಲಿ ಆಗ್ತಾಯಿದೆ. ಇದರ ವಿರುದ್ಧ ನಮ್ಮ ಹೋರಾಟ ಈಗ ಪ್ರಾರಂಭ ಆಗಿದೆ. ಈ ಒಂದು ಕಾನೂನು ಸುವ್ಯವಸ್ಥೆ ಸರಿಯಾಗದಿರೋದಕ್ಕೆ ಇಲ್ಲಿಯ ಸ್ಥಳೀಯ ಪೊಲೀಸರು ಅವರ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಪೊಲಿಟಿಕಲ್ ಬಾಸ್ಗಳ ಮಾತು ಕೇಳಿ ನಡೀತಿರುವಂಥದ್ದು. ಇದರ ವಿರುದ್ಧ ನಿರಂತರವಾದಂಥ ನಮ್ಮ ಹೋರಾಟ ಇನ್ಮೇಲೆ ಇರ್ತದೆ. ಒಂದಿಲ್ಲ ಒಂದು ಸ್ವರೂಪದಲ್ಲಿ ನಿರಂತರವಾದ ಹೋರಾಟ ಇರ್ತದೆ. ಅಂತಿಮವಾಗಿ ನೋಡೋಣ, ಅವರ ಪೊಲೀಸ್ ಫೋರ್ಸು ಅವರ ದೌರ್ಜನ್ಯ ತಡೆಗಟ್ಟುವಂಥ ಒಂಥರ ಪೊಲೀಸರನ್ನ ನಿಸ್ಸಕ್ತವಾಗಿ ಏನು ಮಾಡಿದ್ದಾರೆ, ಅವ್ರು ಎಲ್ಲಿವರೆಗೂ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ.